ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ 3-4 ದಿನಗಳ ಮುಖ್ಯವಾದ ವಿಷಯಗಳನ್ನು ಇವತ್ತು ನೋಡೋಣ. ಇನ್ 2024-25, 71 fugitives wanted by India were located abroad, the highest number in the last 12 years, according to government data involving the Central Bureau of Investigation. ಗೌರ್ಮೆಂಟಿನ ಡೇಟಾ, ಸರ್ಕಾರಿ ದತ್ತಾಂಶದ ಪ್ರಕಾರ 2024-25ರಲ್ಲಿ ಭಾರತಕ್ಕೆ ಬೇಕಾದಂತ 71 ಪರಾರಿಯಾದವರು, ಬೇರೆ ಬೇರೆ ಅಕ್ರಮ ವ್ಯವಹಾರಗಳನ್ನ ಮಾಡಿ, ದುಷ್ಕೃತ್ಯಗಳನ್ನ ಮಾಡಿ ಪರಾರಿ ಆಗ್ತಾರಲ್ವಾ, ಫ್ಯುಜಿಟಿವ್ಸ್ ಅಂತ ಕರಿತೇವೆ ಅವರಿಗೆ. ಅವರನ್ನ ವಿದೇಶಗಳಲ್ಲಿ ಪತ್ತೆ ಹಚ್ಚಿದ್ದಾರೆ. ಕಳೆದ 12 ವರ್ಷಗಳಲ್ಲೇ ದಾಖಲಾದಂತಹ ಅತಿ ಹೆಚ್ಚಿನ ಸಂಖ್ಯೆ ಇದು. ಈ ಪ್ರಕ್ರಿಯೆಯಲ್ಲಿ ಕೇಂದ್ರೀಯ ತನಿಖಾ ದಳ, ನಮ್ಮ CBI ಪಾತ್ರ ಸಹ ದೊಡ್ಡದಿದೆ. ಅಂತಂದ್ರೆ ಇವರನ್ನ ಕಂಡು ಹಿಡಿಯೋದ್ರಲ್ಲಿ. ಹೌ ಫ್ಯುಜಿಟಿವ್ಸ್ ಆರ್ ಟ್ರ್ಯಾಕ್ಡ್, ಹೇಗೆ ಇವರನ್ನ ಟ್ರ್ಯಾಕ್ ಮಾಡ್ತಾರೆ? ಇಂಡಿಯಾ ಟ್ರ್ಯಾಕ್ಸ್ ಫ್ಯುಜಿಟಿವ್ಸ್ ಥ್ರೂ ಇಂಟರ್ನ್ಯಾಷನಲ್ ಕೋಆಪರೇಷನ್. ನಮ್ಮ ದೇಶದಲ್ಲಿ CBI ಇದೆ, ಆದರೆ ಬೇರೆ ದೇಶದಲ್ಲಿ CBI ಅಧಿಕಾರ ನಡೆಯೋದಿಲ್ಲ. ಅವಾಗ ನಾವು ಇಂಟರ್ಪೋಲ್ ಅನ್ನ ಯೂಸ್ ಮಾಡ್ಕೊಳ್ತೇವೆ. CBI ಜೊತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವಂತಹ CBI ಅಂತ ಹೇಳ್ಬಹುದು. ಭಾರತದಲ್ಲಿ CBI ಇದೆ. ಅದೇ ತರ ಎಲ್ಲಾ ದೇಶಗಳಿಗೆ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಒಂದು ಲೆವೆಲ್ ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರೋದು ಯಾವುದು? ಇಂಟರ್ಪೋಲ್. ಅದರ ಜೊತೆ ನಮ್ಮ ಕೋಆರ್ಡಿನೇಷನ್ ಇದೆ. ಮತ್ತೆ ಎಕ್ಸ್ಟ್ರಾಡಿಷನ್ ರಿಕ್ವೆಸ್ಟ್ ಅಂಡ್ ಕೋಆರ್ಡಿನೇಷನ್ ಬಿಟ್ವೀನ್ CBI, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಈ ಪರಾರಿಯಾದವರನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಮ ದೇಶದ CBI, ಇಂಟರ್ಪೋಲ್, ಗೃಹ ಸಚಿವಾಲಯ, ವಿದೇಶಾಂಗ ಸಚಿವಾಲಯ ಎಲ್ಲದರ ಒಂದು ಸಮನ್ವಯದ ಅವಶ್ಯಕತೆ ಇರುತ್ತೆ. ಅದನ್ನ ಬಳಸಿಕೊಂಡು ಈ ಪ್ರಕ್ರಿಯೆಯನ್ನ ಸುಗಮವಾಗಿ ಸಾಗಿಸ್ತಾರೆ. ಎಕ್ಸ್ಟ್ರಾಡಿಷನ್ ಅಂಡ್ ಚಾಲೆಂಜಸ್. Extradition depends on treaties, local laws of the foreign country and judicial approval. ಎಕ್ಸ್ಟ್ರಾಡಿಷನ್ ಅಂತಂದ್ರೆ ಹಸ್ತಾಂತರಿಸೋದು. ಇಲ್ಲಿ ದುಷ್ಕೃತ್ಯಗಳನ್ನ ಮಾಡಿ ಅಲ್ಲಿ ಹೋಗಿರ್ತಾರೆ, ಹಾಗಂತ ಅವ್ರನ್ನ ಈಸಿಯಾಗಿ ನಮ್ಮ ದೇಶಕ್ಕೆ ಬಿಟ್ಕೊಡಲ್ಲ ಅವರು. ಆ ದೇಶದ ಜೊತೆಗಿನ ದ್ವಿಪಕ್ಷೀಯ ಒಪ್ಪಂದ, ಭಾರತ ಮತ್ತೆ ಆ ದೇಶದ ಜೊತೆಗಿನ ಒಪ್ಪಂದ ಯಾವ ರೀತಿ ಇದೆ, ಮತ್ತೆ ಅಲ್ಲಿನ ಸ್ಥಳೀಯ ಕಾನೂನುಗಳು ಏನ್ ಹೇಳುತ್ತೆ, ನ್ಯಾಯಾಂಗ ಅಲ್ಲಿ ಏನ್ ಹೇಳುತ್ತೆ, ಅದರ ಅನುಮೋದನೆ ಇದೆಯಾ, ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. Even after locating fugitives, bringing them back is slow and complex. ಈಗ ವಿಜಯ ಮಲ್ಯ, ನೀರವ್ ಮೋದಿ ಇಂಥ ಹಲವಾರು ವ್ಯಕ್ತಿಗಳ ಬಗ್ಗೆ ಸಹ ನಮ್ಗೆ ಗೊತ್ತಿದೆ. ಜೈಲಿದ್ದಾರೆ ಅಂತ ಸಹ ಗೊತ್ತಿದ್ರು ಸಹ ಅಷ್ಟು ಸುಲಭವಾಗಿ ಭಾರತಕ್ಕೆ ಕರ್ಕೊಬಂದು ಅವರನ್ನ ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಎರಡು ದೇಶಗಳ ನಡುವಿನ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ತುಂಬಾ ನಿಧಾನಗತಿಲಾಗಿರುತ್ತೆ, ತುಂಬಾ ಸಂಕೀರ್ಣವಾಗಿರುತ್ತೆ. Union government through the Ministry of Fisheries, Animal Husbandry and Dairying has advised state to diversify fish species and markets to reduce risk from disease outbreaks, climate change and export uncertainty. Ministry of Fishery, Animal Husbandry, Dairy ಎಲ್ಲ ಇದೆಯಲ್ವಾ, ಇದರಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಫಿಶ್ ಸ್ಪೀಶೀಸ್ಗಳನ್ನ ಡೈವರ್ಸಿಫೈ ಮಾಡೋದು, ವೈವಿಧ್ಯೀಕರಣಗೊಳಿಸೋದು, ಮತ್ತೆ ಅದರ ಮಾರ್ಕೆಟ್ ಅನ್ನು ಸಹ ಕೇವಲ ಒಂದೇ ರೀತಿಯ ಫಿಶ್ಗಳ ಮೇಲೆ ಡಿಪೆಂಡ್ ಆಗಬಾರ್ದು. ಯಾಕಂತಂದ್ರೆ ಯಾವಾಗ ಡಿಸೀಸ್ಗಳು ಬಂದ್ರೆ, ಡಿಸೀಸ್ ಔಟ್ ಬ್ರೇಕ್ ಆದ್ರೆ, ದೊಡ್ಡ ಪ್ರಮಾಣದ ಯಾವ್ದಾದ್ರು ಕಾಯಿಲೆ ಹಬ್ಬಿದ್ರೆ, ಅದ್ರ ಜೊತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಎಕ್ಸ್ಪೋರ್ಟ್ ಅಲ್ಲಿ ಅನ್ಸರ್ಟಿನಿಟಿ ಇದೆ. ಹೀಗಾದಾಗ ಕೆಲವು ಫಿಶ್ ಸ್ಪೀಶೀಸ್ಗಳ ಮೇಲೆ ಡಿಪೆಂಡ್ ಆಗೋದು ಸರಿಯಲ್ಲ. ಮಾರ್ಕೆಟ್ ಮತ್ತೆ ಸ್ಪೀಶೀಸ್ಗಳನ್ನ ಡೈವರ್ಸಿಫೈ ಮಾಡಬೇಕು ಅಂತ ಯೂನಿಯನ್ ಗವರ್ಮೆಂಟ್ ಹೇಳ್ತಾ ಇದೆ. ಯಾಕೆ ಡೈವರ್ಸಿಫೈ ಮಾಡಬೇಕು? ಹೆವಿ ಡಿಪೆಂಡೆನ್ಸ್ ಆನ್ ಸಿಂಗಲ್ ಸ್ಪೀಶೀಸ್ ಲೈಕ್ ವೈಟ್ ಲೆಗ್ ಶ್ರಿಂಪ್ ಅಂತ ಇರುವಂತಹ ಒಂದು ಸ್ಪೀಶೀಸ್ ತುಂಬಾ ಡಿಪೆಂಡ್ ಆಗ್ಬಿಟ್ರೆ ಅಂತಹ ಸ್ಪೀಶೀಸ್ಗಳ ಮೇಲೆ, ಅಕ್ವಾಕಲ್ಚರ್ ವಲ್ನರೇಬಲ್ ಟು ಡಿಸೀಸಸ್ ಅಂಡ್ ಮಾರ್ಕೆಟ್ ಶಾಕ್ಸ್. ಇದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಅಂದ್ಬಿಟ್ರೆ ಸಪ್ಲೈ ಚೈನ್ ಅಲ್ಲಿ ಯಾವಾಗ ಕೆಲವೊಂದು ಬ್ರೇಕ್ ಡೌನ್ ಆಗಬಹುದು, ಡಿಸೀಸ್ ಹರಡ್ಬಿಟ್ರೆ ಈ ಸ್ಪೀಶೀಸ್ಗಳ ಎಲ್ಲಾ ಮೀನಿಂಗ್ಗಳಿಗೂ ಅದು ಹಬ್ಬಬಹುದು ಒಂದೇ ಸಾರಿ. ಅದಕ್ಕೋಸ್ಕರ ಕಲ್ಟಿವೇಟಿಂಗ್ ಮಲ್ಟಿಪಲ್ ಸ್ಪೀಶೀಸ್ ಅಂಡ್ ಮಲ್ಟಿ ಟ್ರಾಪಿಕ್ ಅಕ್ವಾಕಲ್ಚರ್ ಸ್ಪ್ರೆಡ್ಸ್ ರಿಸ್ಕ್ ಅಂಡ್ ಸ್ಟೆಬಿಲೈಸಸ್ ಫಾರ್ಮ್ಸ್ ಇನ್ಕಮ್. ಹಾಗಾಗಿ ಏನ್ ಮಾಡಬೇಕು? ಮಲ್ಟಿಕಲ್ಚರ್ ಅಂತಂದ್ರೆ ಮಲ್ಟಿಪಲ್ ಸ್ಪೀಶೀಸ್ಗಳನ್ನ, ಮಲ್ಟಿ ಟ್ರಾಪಿಕ್ ಅಕ್ವಾಕಲ್ಚರ್ ಅನ್ನ ನಾವು ಹೆಚ್ಚು ಮುಖ್ಯವಾಗಿ ನೋಡ್ಕೋಬೇಕಾಗುತ್ತೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತೆಗೆದುಕೊಂಡು ಸರಿಯಾಗಿ ಅದನ್ನು ನಿಯಂತ್ರಿಸಬೇಕಾಗುತ್ತೆ. ಇನ್ನು ಎಕನಾಮಿಕ್ ಅಂಡ್ ಎನ್ವೈರನ್ಮೆಂಟಲ್ ರಿಲೆವೆನ್ಸ್ ನೋಡೋದಾದ್ರೆ, ಡೈವರ್ಸಿಫಿಕೇಶನ್ ಹೆಲ್ಪ್ಸ್ ಬೂಸ್ಟ್ ಎಕ್ಸ್ಪೋರ್ಟ್, ರೆಡ್ಯೂಸ್ ಇಂಪೋರ್ಟ್ ಡಿಪೆಂಡೆನ್ಸ್, ಇಂಪ್ರೂವ್ ಸಸ್ಟೈನಬಿಲಿಟಿ ಅಂಡ್ ಯೂಸ್ ಸಲೈನ್ ಬ್ರಾಕಿಶ್ ವಾಟರ್ ಅಂಡ್ ನ್ಯೂ ಟೆಕ್ನಾಲಜಿ. ವೈವಿಧ್ಯೀಕರಣವನ್ನ ನಮಗೆ ಬೇಕಾದ ಹಾಗೆ ನಾವು ಯಾವಾಗ ಬೇಕೋ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅದರ ಜೊತೆ ಆಮದು, ನಮ್ಮ ರಫ್ತು ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ಯಾವ್ದೋ ಫಿಶ್ ಸ್ಪೀಶೀಸ್ಗಳನ್ನ ತಂದು ಸಾಕಿದ್ರೆ ಡೈವರ್ಸಿಫೈ ಮಾಡೋದು ಅಂತ ನಾವು ಅಂದ್ಕೊಂಡು ಹಾಗೆ ಮಾಡಿದ್ರೆ ಅದು ನಡೆಯೋದಿಲ್ಲ.
ಒಳ್ಳೆ ರೀತಿಯಾದಂತಹ ಬೇಡಿಕೆ ಇರುವಂತಹ ಸ್ಪೀಶೀಸ್ಗಳನ್ನ ನಾವು ಅಕ್ವಾಕಲ್ಚರ್ನಲ್ಲಿ ಸ್ಪ್ರೆಡ್ ಮಾಡಿದ್ರೆ ಎಕ್ಸ್ಪೋರ್ಟು ಜಾಸ್ತಿ ಆಗುತ್ತೆ, ಇಂಪೋರ್ಟ್ ಕಡಿಮೆ ಆಗುತ್ತೆ, ಸಸ್ಟೈನಬಿಲಿಟಿ ಇಂಪ್ರೂವ್ ಆಗುತ್ತೆ. ಹೊಸ ಹೊಸ ಟೆಕ್ನಾಲಜಿಗಳಿಗೂ ಸಹ ನಾವು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. India's ambitious advanced chemistry cell battery manufacturing scheme has faced implementation hurdles, with delays and limited capacity addition affecting progress toward domestic battery production. ACC ಅಂತಂದ್ರೆ ಅಡ್ವಾನ್ಸ್ಡ್ ಕೆಮಿಸ್ಟ್ರಿ ಸೆಲ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ, ಇಂಪ್ಲಿಮೆಂಟೇಷನ್ ಹರ್ಡಲ್ಸ್ ಬರ್ತಾ ಇದೆ. ಯಾಕಂತಂದ್ರೆ ಈಗ ಸದ್ಯಕ್ಕೆ ಸೀಮಿತ ಉತ್ಪಾದನಾ ಸಾಮರ್ಥ್ಯ, ನಮ್ಮ ಉತ್ಪಾದನಾ ಸಾಮರ್ಥ್ಯ ಸ್ವಲ್ಪ ಸೀಮಿತ ಆಗಿರೋದು. ದೇಶೀಯ ಬ್ಯಾಟರಿ ಉತ್ಪಾದನೆಯಲ್ಲಿ ಇಂಡಿಜಿನಸ್ ಆಗಿ ನಾವೆಲ್ಲ ಮಾಡ್ಲಿಕ್ಕೆ ಹೊರಟಿದ್ದೇವೆ. ನಿಧಾನವಾಗಿ ಆ ಪ್ರೊಸೆಸ್ ಪ್ರಗತಿಯಲ್ಲಿದೆ. ಇಲ್ಲಿ ಒಂದು ಸ್ಕೀಮ್ ಬರುತ್ತೆ ಬಹಳ ಇಂಪಾರ್ಟೆಂಟು, ACC PLI ಸ್ಕೀಮ್ ಅಂತ. ACC ಅಂತಂದ್ರೆ ಗೊತ್ತಿದೆ, ಮೇಲ್ಗಡೆ ಇರೋದು ಅಡ್ವಾನ್ಸ್ಡ್ ಕೆಮಿಸ್ಟ್ರಿ ಸೆಲ್. PLI ಅಂತಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್, ಕನ್ನಡದಲ್ಲಿ ಉತ್ಪಾದನೆ ಆಧಾರಿತ ಉತ್ತೇಜನ ಅಂತ ಹೇಳ್ಬಹುದು. ಕಂಪನಿಗಳು ಯಾವ ರೀತಿ ಉತ್ಪಾದನೆ ಮಾಡುತ್ತೆ ಅನ್ನುವ ಆಧಾರದ ಮೇಲೆ ಇನ್ಸೆಂಟಿವ್ ಗಳನ್ನು ಕೊಡ್ತಾರೆ. ಯಾರು ಇಂಪ್ಲಿಮೆಂಟ್ ಮಾಡೋದು? ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ನೆನ್ಪಿಟ್ಕೊಳ್ಳಿ, ACC PLI, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ aims to promote next generation battery manufacturing. ಲಿಥಿಯಂ ಅಯಾನ್ ಬ್ಯಾಟರಿ ಬಗ್ಗೆ ಕೇಳಿರಬಹುದು ನೀವು. ನೆಕ್ಸ್ಟ್ ಜನರೇಷನ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ACC PLI ಟು ಸಪೋರ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಎನರ್ಜಿ ಸ್ಟೋರೇಜ್ ಕ್ಯಾನ್ ರೆಡ್ಯೂಸ್ ಇಂಪೋರ್ಟ್ ಡಿಪೆಂಡೆನ್ಸ್ ಎಸ್ಪೆಷಲಿ ಆನ್ ಚೀನಾ. ಯಾಕೆ? ಲಿಥಿಯಂ ಅಯಾನ್ ಬ್ಯಾಟರಿಗಳು ಬೇಕಾಗಿರೋದು ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ, ಎನರ್ಜಿ ಸ್ಟೋರ್ ಮಾಡಲಿಕ್ಕೆ, ಇಂಪೋರ್ಟ್ ಡಿಪೆಂಡೆನ್ಸ್ ಕಡಿಮೆ ಮಾಡಲಿಕ್ಕೆ. ಅದರಲ್ಲೂ ನಾವು ಚೀನಾದಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತೇವೆ. ಅದನ್ನ ಕಡಿಮೆ ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ACC PLI ಸ್ಕೀಮ್. ಚಾಲೆಂಜಸ್ ಏನೇನಿದೆ? ಇಶ್ಯೂಸ್ ಲೈಕ್ ವೀಸಾ ಡಿಲೇಸ್ ಫಾರ್ ಫಾರಿನ್ ಎಕ್ಸ್ಪರ್ಟ್. ನಾವು ಈಸಿಯಾಗಿ ಅದನ್ನ ಬರೀ ಪ್ಲಾನ್ ಮಾಡಿದ್ರೆ ಸಾಕಾಗೋದಿಲ್ಲ ಅಲ್ವಾ? ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಇದೆ, ಆದ್ರೆ ಫಾರಿನ್ ಎಕ್ಸ್ಪರ್ಟ್ಗಳು ಬೇಕು, ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ನಾರ್ಮ್ಸ್ಗಳಿದೆ ಕಡ್ಡಾಯವಾಗಿರೋದು, ಮತ್ತೆ ಇನ್ವೆಸ್ಟ್ಮೆಂಟ್ ಥ್ರೆಶೋಲ್ಡ್ಗಳಿದೆ, ಲ್ಯಾಕ್ ಆಫ್ ಕ್ರಿಟಿಕಲ್ ಮಿನರಲ್ ಪ್ರೊಸೆಸಿಂಗು, ಇದೆಲ್ಲ ಇರೋದ್ರಿಂದ ಕೆಪಾಸಿಟಿಯನ್ನ ಆಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು a senior US official, Scott Bessent, hinted that the US may remove the additional 25% tariff penalty on India after India's imports of Russian crude oil declined sharply. ನಾವು ರಷ್ಯಾದಿಂದ ತರಿಸ್ಕೊಳ್ತಾ ಇರ್ತಕ್ಕಂತಹ ಕಚ್ಚಾ ತೈಲದ ಪ್ರಮಾಣವನ್ನು ಕಡಿಮೆ ಮಾಡಿದ್ದೇವೆ. ಅವಲಂಬನೆ ಕಡಿಮೆ ಆದ ಹಿನ್ನೆಲೆಯಲ್ಲಿ ಭಾರತದ ಮೇಲೆ ವಿಧಿಸಲಾಗಿದ್ದಂತಹ 25% ಸುಂಕದ ಒಂದು ದಂಡ ಅಂತ ಟ್ಯಾರಿಫ್ ಪೆನಾಲ್ಟಿ ಅಂತ ಹೇಳ್ಬಹುದು, ಅದನ್ನು ಅಮೆರಿಕ ಹಿಂತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಅಲ್ಲಿನ ಅಧಿಕಾರಿ ಸ್ಕಾಟ್ ಬೆಸೆಂಟ್ ಅವರು ಹೇಳ್ತಾ ಇದ್ದಾರೆ. ವೈ ಟ್ಯಾರಿಫ್ಸ್ ವರ್ ಇಂಪೋಸ್ಡ್? ಯಾಕೆ ಇಂಪೋಸ್ ಮಾಡಿದ್ರು? US had imposed penalty tariffs to discourage India from buying Russian oil amid the Ukraine conflict. Such tariffs are used as economic pressure tools in foreign policy, not purely for trade reasons. ಗೊತ್ತಿದೆ, ಇಂಥ ಟ್ಯಾರಿಫ್ಗಳನ್ನ ಟ್ರೇಡ್ ರೀಸನ್ ಅಂತ ಅದಕ್ಕೋಸ್ಕರ ಮಾತ್ರ ಯೂಸ್ ಮಾಡಲ್ಲ, ಎಕನಾಮಿಕ್ ಪ್ರೆಷರ್ ಹಾಕ್ಲಿಕ್ಕೆ ಅಲ್ವಾ? ಅವಾಗ ತುಂಬಾ ದಿನಗಳ ಕಾಲ ಚರ್ಚೆ ಮಾಡಿದೀವಿ ಇದನ್ನ. US ಟ್ಯಾರಿಫ್ ಹಾಕಿರೋದು ನಮ್ಮ ದೇಶ ರಷ್ಯಾದಿಂದ ಆಯಿಲ್ ಅನ್ನ ಖರೀದಿಸೋದನ್ನ ಕಡಿಮೆ ಮಾಡ್ಲಿಕ್ಕೆ ಅಮೆರಿಕ ಆ ತರ ಮಾಡ್ತಾ ಇತ್ತು. ನಮ್ಮ ದೇಶದ ಡಿಪ್ಲೊಮ್ಯಾಸಿ ಏನು? ಎನರ್ಜಿ ಡಿಪ್ಲೊಮ್ಯಾಸಿ. ಇಂಡಿಯಾ ಫಾಲೋಸ್ ಸ್ಟ್ರಾಟಜಿಕ್ ಆಟೋನಾಮಿ, ಬೈಯಿಂಗ್ ಆಯಿಲ್ ಬೇಸ್ಡ್ ಆನ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಅಫೋರ್ಡಬಿಲಿಟಿ. ನಮಗೆ ಇಂಧನ ಭದ್ರತೆ ಸಹ ಮುಖ್ಯ, ಕೈಗೆಟುಕುವ ದರದಲ್ಲದು ಸಿಗೋದು ಸಹ ಬಹಳ ಮುಖ್ಯ. ಅಫೋರ್ಡಬಿಲಿಟಿ ಇಂಪಾರ್ಟೆಂಟ್. The reduction in Russian oil imports and the role of bodies like Organization of the Petroleum Exporting Countries, OPEC ಅಂತ ಕರಿತೇವೆ, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಹಾಗಾಗಿ ರಷ್ಯನ್ ಆಯಿಲ್ ಇಂಪೋರ್ಟ್ ರಿಡಕ್ಷನ್ ಮಾಡೋದು, ಅದರಲ್ಲೂ OPEC ನಂತಹ ಕೆಲವೊಂದು ಸಂಸ್ಥೆಗಳ ಪಾತ್ರ ಇರುತ್ತೆ. ಹಾಗಾಗಿ ಇದೆಲ್ಲದರಿಂದಾಗಿ ನಮಗೆ ಜಿಯೋಪಾಲಿಟಿಕ್ಸ್, ಸ್ಯಾಂಕ್ಷನ್ಸ್ ಮತ್ತೆ ಗ್ಲೋಬಲ್ ಎನರ್ಜಿ ಮಾರ್ಕೆಟ್ಗಳು ಹೇಗೆ ಇಂಟರ್ಸೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಡಬಹುದು. Prime Minister Narendra Modi said that trade and mobility agreements signed by India are helping create new jobs for youth, while distributed appointment letters at the Rozgar Mela. ರೋಜ್ಗಾರ್ ಮೇಳದಲ್ಲಿ ಅವರು ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಅವಾಗ ಭಾರತ ಹೇಗೆ ಬೇರೆ ಬೇರೆ ದೇಶಗಳ ಜೊತೆ ಒಪ್ಪಂದಗಳಿಗೆ ಸಹಿ ಹಾಕ್ತಾ ಇದೆ, ವ್ಯಾಪಾರ, ಟ್ರೇಡ್, ಇನ್ನೊಂದು ಮೊಬಿಲಿಟಿ, ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಈಗ ದೊಡ್ಡ ಅವಕಾಶಗಳು ನಮ್ಮ ಮುಂದಿದೆ ಅಂತ ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ. ಟ್ರೇಡ್ ಪ್ಯಾಕ್ಟ್ಸ್ ಅಂಡ್ ಜಾಬ್ಸ್. ಟ್ರೇಡ್ ಅಗ್ರಿಮೆಂಟ್ಸ್ ಓಪನ್ ಫಾರಿನ್ ಮಾರ್ಕೆಟ್ಸ್, ಬೂಸ್ಟ್ ಎಕ್ಸ್ಪೋರ್ಟ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸಸ್ ಅಂಡ್ ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್.
This increases employment opportunities, especially in sectors like electronics, auto, healthcare, MSME and services. ವ್ಯಾಪಾರ ಒಪ್ಪಂದಗಳಿಂದಾಗಿ ನಾವು ವಿದೇಶದಲ್ಲಿ ಅಂದ್ರೆ ಬೇರೆ ದೇಶಗಳಲ್ಲಿ ಮುಕ್ತ ಮಾರುಕಟ್ಟೆ ನಮಗೆ ಒಂದು ಪ್ರವೇಶ ಸಿಗುತ್ತೆ. ಅದೇ ರೀತಿ ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಅವ್ರು ಬರ್ತಾರೆ. ಯಾಕಂತ ಅದು ಬೆನಿಫಿಟ್ ಇರುತ್ತೆ, ಅದರಿಂದ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಕಾಸ್ಟ್ ನಾವು ಅದಕ್ಕೆ ಪೇ ಮಾಡಬೇಕಾಗತ್ತೆ. ಅದ್ರ ಜೊತೆ ಎಲೆಕ್ಟ್ರಾನಿಕ್ಸ್ ಇರಬಹುದು, ವಾಹನ, ಆರೋಗ್ಯ, ರಕ್ಷಣೆ, ಕೈಗಾರಿಕೆಗಳಲ್ಲಿ ಹೀಗೆ ಹಲವಾರು ವಲಯಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು ಎಂಪ್ಲಾಯ್ಮೆಂಟ್ ಸ್ಟ್ರಾಟಜಿ ನೋಡೋದಾದ್ರೆ, ಜಾಬ್ ಕ್ರಿಯೇಷನ್ ಇಸ್ ಬೀಯಿಂಗ್ ಡ್ರಿವನ್ ಬೈ ಮ್ಯಾನುಫ್ಯಾಕ್ಚರಿಂಗ್ ಪುಶ್, ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್, ಸ್ಟಾರ್ಟ್ಅಪ್ ಇಕೋಸಿಸ್ಟಮ್, ಡಿಜಿಟಲ್ ಇಂಡಿಯಾ ಅಂಡ್ ಸ್ಕಿಲ್ಲಿಂಗ್. ಸಡನ್ ಆಗಿ ಫ್ಯಾಕ್ಟ್ರಿ ಓಪನ್ ಮಾಡಿದ ತಕ್ಷಣ ಜಾಬ್ ಕ್ರಿಯೇಟ್ ಆಗುತ್ತೆ ಅಂತ ಅಲ್ಲ. ಯಾವ ಫ್ಯಾಕ್ಟ್ರಿ ಅದು, ಯಾವ ಉದ್ದೇಶಕ್ಕೋಸ್ಕರ ಇರೋದು, ಸರ್ವಿಸ್ ಸೆಕ್ಟರ್ ಬೇರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೇರೆ, ಪ್ರೈಮರಿ ಸೆಕ್ಟರ್ ಬೇರೆ ಅಂತ ನಿಮ್ಗೆ ಗೊತ್ತಿದೆ. ಸರ್ಕಾರ ಎಷ್ಟು ಹೂಡಿಕೆ ಮಾಡ್ತಾ ಇದೆ ಆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಅದಕ್ಕೆ ಬೇಕಾದಂತ ಇಕೋಸಿಸ್ಟಮ್ ಇದೆಯಾ, ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ನಮ್ಮ ದೇಶದಲ್ಲಿ. ಅದರ ಜೊತೆ ಡಿಜಿಟಲ್ ಇಂಡಿಯಾ ಮಿಷನ್ ಇದೆ, ಅದರಿಂದ ಎಷ್ಟು ಅದಕ್ಕೆ ಉಪಯೋಗ ಆಗ್ತಾ ಇದೆ. ನಿಜವಾಗ್ಲೂ ನಾವು ಸಾಫ್ಟ್ವೇರ್ ಟು ಹಾರ್ಡ್ವೇರ್ ಟ್ರಾನ್ಸಿಷನ್ ಇರಬಹುದು, ಒಂದರಿಂದ ಇನ್ನೊಂದಕ್ಕೆ ಬದಲಾಗೋದು, ಆ ಒಂದು ಪ್ರೊಸೆಸ್ ಯಾವುದೇ ಬಾಟಲ್ ನೆಕ್ಸ್ ಇಲ್ಲದೆ ಸ್ಮೂತ್ ಆಗಿ ಸಾಕ್ತಾ ಇದೆಯಾ. ಸ್ಕಿಲ್ಲಿಂಗ್ ಯಾವ ತರ ಇದೆ ಜನರಲ್ಲಿ ಅಲ್ವಾ, ಎಜುಕೇಶನ್ ಬೇರೆ, ಸ್ಕಿಲ್ಲಿಂಗ್ ಬೇರೆ, ಎರಡು ಡಿಫರೆಂಟ್. ಹಾಗಾಗಿ ಕೇವಲ ಮಾಹಿತಿ ತುಂಬಿದ ದೊಡ್ಡ ದೊಡ್ಡ ಪೆಟ್ಟಿಗೆಗಳಾಗ್ತಾ ಇದ್ದಾರೆ ಜನರು, ಅಥವಾ ನಿಜವಾದ ಕೌಶಲ್ಯ ಹೊಂದಿರುವಂತಹ ಹ್ಯೂಮನ್ ರಿಸೋರ್ಸ್ಗಳಾಗ್ತಾ ಇದ್ದಾರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. Scientific study shows that loss of native wildlife and forest is pushing mosquitoes to bite humans more, increasing the risk of mosquito-borne diseases. ನೋಡಿ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ. ನಾವೇನೋ ನಮ್ಗೆ ಬೇಕು ಅಂತ ದೊಡ್ಡ ದೊಡ್ಡ ಅರಣ್ಯಗಳನ್ನ ನಾಶ ಮಾಡ್ತೇವೆ. ಏನ್ ಬೇಕು ಅಂತ ಜಾಗ ಬೇಕು, ಅಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ ಕಟ್ಟಬೇಕು, ಕೃಷಿ ಭೂಮಿ, ಅರಣ್ಯಗಳನ್ನ ಕಡಿದು, ಕಾಡನ್ನ ಕಡಿದು ನಮಗೆ ಬೇಕಾಗಿರೋದನ್ನ ಅಲ್ಲಿ ನಿರ್ಮಾಣ ಮಾಡ್ತೇವೆ. ಆದ್ರೆ ಈ ವನ್ಯಜೀವಿ ನಾಶ, ಅರಣ್ಯ ನಾಶದಿಂದಾಗಿ ಸೊಳ್ಳೆಗಳು ಮಾನವರನ್ನ ಕಚ್ಚುವ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಹೆಚ್ಚು ಕಚ್ಚುತ್ತೆ ಆವಾಗ ಸೊಳ್ಳೆಗಳಿಂದ ಬರುವಂತ ರೋಗಗಳು ಸಾಮಾನ್ಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಇಕಾಲಜಿ ಡಿಸೀಸ್ ಲಿಂಕ್ ಹೇಗೆ ಲಿಂಕ್ ಆಗಿದೆ ಅಂತಂದ್ರೆ, when forest and wildlife decline, mosquitoes lose natural animal host. ಅವರಿಗೆ ಬರ್ಡ್ಸ್ ಇರಬಹುದು, ಫ್ರಾಕ್ಸ್, ಮ್ಯಾಮಲ್ಸ್ ಅಲ್ವಾ, ಅವ್ರಿಗೆ ಮೊದ್ಲು ಯಾವ ಒಂದು ಪ್ರಾಣಿಯ ಜೀವಿಯ ರಕ್ತವನ್ನು ನಾವು ಹೀರ್ತಾ ಇದ್ವೋ ಆ ಜೀವಿಗಳು ಈಗ ಇಲ್ಲ. ಹಾಗಾಗಿ ಏನ್ ಮಾಡುತ್ತೆ, ಶಿಫ್ಟ್ ಟು ಹ್ಯೂಮನ್ಸ್ ಫಾರ್ ಬ್ಲಡ್ ಮೀಲ್ಸ್, ರಕ್ತಕ್ಕೋಸ್ಕರ ನಮ್ ಕಡೆ ಬರುತ್ತೆ. ರೈಸಿಂಗ್ ಡಿಸೀಸ್ ಟ್ರಾನ್ಸ್ಮಿಷನ್ ಲೈಕ್ ಮಲೇರಿಯಾ ಅಂಡ್ ಅದರ್ ಆರ್ಬೋವೈರಸ್ ಅಂತ ಹೇಳ್ಬೋದು, ಆರ್ಬೋವೈರಸ್. ಹಾಗಾಗಿ ನಮ್ ಕಡೆ ಬಂದ್ರೆ ಅದರಿಂದ ಸೊಳ್ಳೆಗಳಿಂದ ಹರಡುವಂತಹ ಮಲೇರಿಯಾ ಇರಬಹುದು, ಆರ್ಬೋವೈರಸ್ಗಳ ಒಂದು ಸ್ಪ್ರೆಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ ದೇಶಕ್ಕೆ ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ಯಾಕೆ ಒಂದು ಸಮಸ್ಯೆ ಎದುರಾಗಬಹುದು ಅಂತಂದ್ರೆ, ಇಂಡಿಯಾ ಹ್ಯಾಸ್ ಲಾರ್ಜ್ ಮಲೇರಿಯಾ ಎಂಡಮಿಕ್ ರೀಜನ್ಸ್ ಅಂಡ್ ರ್ಯಾಪಿಡ್ ಹ್ಯಾಬಿಟೇಟ್ ಲಾಸ್ ಡ್ಯೂ ಟು ಡಿಫಾರೆಸ್ಟೇಷನ್ ಅಂಡ್ ಅರ್ಬನೈಸೇಷನ್. ಮಲೇರಿಯಾ ಪೀಡಿತ ಪ್ರದೇಶಗಳು ಆಲ್ರೆಡಿ ಇದೆ, ಇನ್ನೊಂದ್ ಕಡೆ ಅರಣ್ಯ ನಾಶವನ್ನು ಬಹಳ ಯಥೇಚ್ಛವಾಗಿ ಮಾಡ್ತಾ ಬಂದಿದ್ದೇವೆ, ನಗರೀಕರಣವನ್ನ ಮುಂದುವರ್ಸ್ಕೊಂಡು ಬಂದಿದ್ದೇವೆ. ಹಾಗಾಗಿ ಏನಾಗುತ್ತೆ, ದ ಸ್ಟಡಿ ಹೈಲೈಟ್ಸ್ ದಿ ನೀಡ್ ಫಾರ್ ಇಕೋಸಿಸ್ಟಮ್ ಕನ್ಸರ್ವೇಷನ್ ಪಬ್ಲಿಕ್ ಹೆಲ್ತ್ ಸ್ಟ್ರಾಟಜಿ. ಈಗ ಮುಂದೆ ಮಾಡ್ಬೇಕಾಗಿರೋದೇನು ಎಲ್ರಿಗೂ ಗೊತ್ತಿದ್ರು ನಾವು ಮಾಡೋದು ಎಷ್ಟು ಅಂತ ನಮ್ಗೆ ಗೊತ್ತಿದೆ ಅಲ್ವಾ. ಪರಿಸರ ಸಂರಕ್ಷಣೆ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಂಡು ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೇವೆ ನಾವು. ಸೈಂಟಿಸ್ಟ್ ಹ್ಯಾವ್ ಫೌಂಡ್ ದಟ್ ಇಂಡಿಯನ್ ಲೋಟಸ್ ನೆಲುಂಬೋ ನ್ಯೂಸಿಫೆರಾ ಕ್ಯಾನ್ ಪ್ರೊಡ್ಯೂಸ್ ಇಟ್ಸ್ ಓನ್ ಹೀಟ್, ಕೀಪಿಂಗ್ ಪಾರ್ಟ್ಸ್ ಆಫ್ ದಿ ಫ್ಲವರ್ ವಾರ್ಮ್ ಇವನ್ ವೆನ್ ಸರೌಂಡಿಂಗ್ ಟೆಂಪರೇಚರ್ಸ್ ಆರ್ ಲೋ. ಕಮಲದ ಹೂವು ಇದೆಯಲ್ವಾ ನಮ್ಮ ದೇಶದ್ದು, ಎಷ್ಟು ಸ್ಪೆಷಾಲಿಟಿ ಇದೆ ಅದಕ್ಕೆ ಅಂತಂದ್ರೆ, ಅದಕ್ಕೆ ತನ್ನದೇ ಆದ ಉಷ್ಣಾಂಶವನ್ನ ಉತ್ಪಾದಿಸುವ ಸಾಮರ್ಥ್ಯ ಇದೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಸುತ್ತಮುತ್ತಲಿನ ವಾತಾವರಣದಲ್ಲಿರುವಂತಹ ತಾಪಮಾನ ಕಡಿಮೆ ಇದ್ರೂ ಸಹ ಹೂವಿನ ಭಾಗಗಳು ಬೆಚ್ಚಗಿರುತ್ತೆ. ನೋಡಿ, ಥರ್ಮೋಜೆನೆಸಿಸ್ ಅಂತ ಕರೀತಾರೆ. ಥರ್ಮೋಜೆನೆಸಿಸ್ ಇಸ್ ಅನ್ ಅಬಿಲಿಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಜನರೇಟ್ ಹೀಟ್ ಇಂಟರ್ನಲಿ. ಜೀವಿಗಳು ತಮ್ಮ ಆಂತರಿಕವಾಗಿ ದೇಹದೊಳಗಡೆನೆ ಅಥವಾ ಗಿಡಗಳಾಗಿರ್ಬಹುದು, ದೇಹದ ಗಿಡಗಳ ಒಳಗಡೆ ಶಾಖವನ್ನ ಉತ್ಪಾದಿಸುವ ಸಾಮರ್ಥ್ಯಕ್ಕೆ ಏನಂತ ಕರಿತೇವೆ, ಥರ್ಮೋಜೆನೆಸಿಸ್. ಇನ್ನು ಲೋಟಸ್ ಫ್ಲವರ್ಗಳಲ್ಲಿ ಸ್ಪೆಷಲ್ ಪ್ಲಾಂಟ್ ಸೆಲ್ಸ್ ಯೂಸ್ ಸ್ಟೋರ್ಡ್ ಫುಡ್. ಕೆಲವೊಂದು ವಿಶೇಷ ಜೀವಕೋಶಗಳು ಈಗ ಫುಡ್ ಅನ್ನ, ಸ್ಟಾರ್ಚ್, ಫ್ಯಾಟ್ಸ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಟು ಪ್ರೊಡ್ಯೂಸ್ ಹೀಟ್ ಥ್ರೂ ಮೈಟೋಕಾಂಡ್ರಿಯಾ ಇನ್ಸ್ಟೆಡ್ ಆಫ್ ಜಸ್ಟ್ ಮೇಕಿಂಗ್ ಎನರ್ಜಿ. ಸಾಮಾನ್ಯವಾಗಿ
ಫುಡ್ ಅನ್ನ ಸ್ಟೋರ್ ಮಾಡ್ಕೊಂಡು ಅದರಿಂದ ಎನರ್ಜಿ ಕ್ರಿಯೇಟ್ ಮಾಡೋದು ನಮ್ಗೆಲ್ಲ ಗೊತ್ತು. ಆದ್ರೆ ಕೆಲವೊಂದು ಪ್ಲಾಂಟ್ ಸೆಲ್ಗಳು ಏನ್ ಮಾಡುತ್ತೆ, ಫುಡ್ ಅನ್ನ ಸ್ಟೋರ್ ಮಾಡಿ ಅದರಿಂದ ಹೀಟ್ ಸಹ ಪ್ರೊಡ್ಯೂಸ್ ಮಾಡುತ್ತೆ. ಅಲ್ಲಿ ಮೈಟೊಕಾಂಡ್ರಿಯಾದ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಇನ್ನು ವೈ ಪ್ಲಾಂಟ್ಸ್ ಪ್ರೊಡ್ಯೂಸ್ ಹೀಟ್, ಯಾಕೆ ಈ ತರ ಹೀಟ್ ಪ್ರೊಡ್ಯೂಸ್ ಮಾಡ್ಕೊಳತ್ವೆ ಅಂತಂದ್ರೆ, ದ ಹೀಟ್ ಹೆಲ್ಪ್ಸ್ ಅಟ್ರಾಕ್ಟ್ ಪಾಲಿನೇಟರ್ಸ್, ಬೀಸ್ ಇರಬಹುದು, ಬೀಟಲ್ಸ್ ಇರಬಹುದು, ಆ ಒಂದು ಪಾಲಿನೇಟರ್ ಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಕೀಪಿಂಗ್ ದ ಫ್ಲವರ್ ವಾರ್ಮ್ ಅಂಡ್ ರಿಲೀಸಿಂಗ್ ಸೆಂಟ್, ಇಂಪ್ರೂವಿಂಗ್ ಪಾಲಿನೇಷನ್ ಅಂಡ್ ಜೆನೆಟಿಕ್ ಡೈವರ್ಸಿಟಿ. ಪ್ರಕೃತಿ ಹೇಗೆ ಒಂದು ಪ್ರಭೇದವನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಯಾವ್ಯಾವ ರೀತಿ ಸ್ಪೆಷಾಲಿಟಿಗಳನ್ನ ಕೊಟ್ಟಿರುತ್ತೆ ಅಂತ ಈ ರೀತಿ ನಾವು ತಿಳ್ಕೊಳ್ಬಹುದು. ಪರಾಗ ಸ್ಪರ್ಶಕಗಳು ಅಂತ ಕರಿತೇವಲ್ವಾ, ಆ ಕ್ರಿಯೆ ಇರಬಹುದು, ಸಸ್ಯದ ತಳಿಯ ವೈವಿಧ್ಯತೆ, ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. Supreme Court of India has clarified when and how courts can interfere in an ongoing criminal investigation, stressing that such interference must be rare and exceptional. ಈಗಾಗಲೇ ನಡೀತಾ ಇರುತ್ತೆ ತನಿಖೆ, ಕ್ರಿಮಿನಲ್ ಪ್ರೊಸೀಜರ್ಗಳು, ಅದರಲ್ಲಿ ನ್ಯಾಯಾಲಯ ಹಸ್ತಕ್ಷೇಪ ಮಾಡಬಹುದಾ, ಯಾವಾಗ ಮಾಡಬಹುದು, ಹೇಗೆ ಮಾಡಬಹುದು ಅನ್ನೋದರ ಕುರಿತು ಸುಪ್ರೀಂ ಕೋರ್ಟ್ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ ತನಗೆ ಮನಸ್ಸಿಗೆ ಬಂದಾಗೆ ಯಾವಾಗ ಬೇಕೋ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೇನಾದ್ರೂ ಹಸ್ತಕ್ಷೇಪ ಮಾಡಬೇಕು ಅಂತಿದ್ರೆ ಅದು ಅಪರೂಪದ ಸಂದರ್ಭ ಆಗಿರ್ಬೇಕು, ರೇರ್ ಆಗಿರ್ಬೇಕು, ಅಥವಾ ಅಸಾಧಾರಣ, ರೇರ್ ಅಂಡ್ ಎಕ್ಸೆಪ್ಷನಲ್ ಕೇಸಸ್ ಅಂತ ಹೇಳ್ತೀವಲ್ವಾ, ಅಂತ ಸಂದರ್ಭಗಳಲ್ಲಿ ಮಾತ್ರ ನ್ಯಾಯಾಲಯ ಹಸ್ತಕ್ಷೇಪ ಮಾಡಬಹುದು. When courts can interfere, courts should not normally stop or interfere with police investigations, as investigation is the police statutory duty under the CRPC. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೇವೆ CRPC. ಅದರ ಅಡಿಯಲ್ಲಿ ತನಿಖೆ ನಡೆಸೋದು ಪೊಲೀಸರ ಕರ್ತವ್ಯ, ಅವರ ಲೀಗಲ್ ಡ್ಯೂಟಿ, ಸ್ಟ್ಯಾಟ್ಯುಟರಿ ಡ್ಯೂಟಿ. ಹಾಗಾಗಿ ನ್ಯಾಯಾಲಯಗಳು ಈ ತನಿಖೆನ ತಡಿಬಾರದು, ಅದರಲ್ಲಿ ಹಸ್ತಕ್ಷೇಪ ಮಾಡಬಾರದು. ಜುಡಿಷಿಯಲ್ ಇಂಟರ್ಫರೆನ್ಸ್ ಇಸ್ ಜಸ್ಟಿಫೈಡ್ ಓನ್ಲಿ ವೆನ್ ಡಿಲೇ ಆರ್ illegality causes serious prejudice, abuse of process or miscarriage of justice. ಯಾವಾಗ ಮಾಡಬಹುದು, ತನಿಖೆ ವಿಳಂಬ ಆಗ್ತಾ ಇದೆ ಅಥವಾ ಅಕ್ರಮದಿಂದ ಪೂರ್ವಾಗ್ರಹಗಳು ಕ್ರಿಯೇಟ್ ಆಗ್ತಾ ಇದೆ, ಪ್ರಿಜುಡೈಸ್, ಅಥವಾ ಒಂದು ಪ್ರಕ್ರಿಯೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ನ್ಯಾಯ ಸಿಗ್ತಾ ಇಲ್ಲ ಅಂತ ಕನ್ಫರ್ಮ್ ಆದಾಗ ನ್ಯಾಯಾಲಯ ಬರಬಹುದು, ಅದರಲ್ಲಿ ಹಸ್ತಕ್ಷೇಪ ಮಾಡಬಹುದು. ಇನ್ನು coercive steps and judicial limits. Orders like no coercive steps must be used carefully and clearly explained. Coercive ಅಂತಂದ್ರೆ ಫೋರ್ಸ್ಫುಲ್ ಆಗಿ, ಬಲವಂತವಾಗಿ ಕೆಲವು ಕ್ರಮಗಳನ್ನ ಕೈಗೊಳ್ಳೋದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಮತ್ತೆ ಕ್ಲಿಯರ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿರ್ಬೇಕು. ಆಸ್ ದೇ ಕೆನಾಟ್ ಆಟೋಮೆಟಿಕಲಿ ಮೀನ್ ಅ ಸ್ಟೇ ಆನ್ ಇನ್ವೆಸ್ಟಿಗೇಷನ್. ಆ ತರ ಇನ್ವೆಸ್ಟಿಗೇಷನ್ ಮೇಲೆ ಸ್ಟೇ ತಂದಿರೋದು ಅಂತಂದ್ರೆ ಅದನ್ನ ನಿಲ್ಸೇ ಬಿಡೋದು, ಆ ತರ ಮಾಡಬಾರ್ದು. ರೂಲಿಂಗ್ reinforces separation of powers, rule of law and limited judicial intervention. ಹಾಗಾಗಿ ಸಪರೇಷನ್ ಆಫ್ ಪವರ್ ಅಂತಂದ್ರೆ ಗೊತ್ತಿದೆ ಅಲ್ವಾ, ನಮ್ಮ ದೇಶದಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, 3 ಅಂಗಗಳಿದೆ. ಆ 3 ಅಂಗಗಳ ನಡುವೆ ಸಪರೇಷನ್ ಆಫ್ ಪವರ್ ಇರಬೇಕು, ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ಯಾವುದೇ ಒಂದು ಅಂಗ ಸರ್ವಾಧಿಕಾರಿಯಾಗಿ ಮೆರಲಿಕ್ಕೆ ನಾವು ಕೊಡಬಾರದು, ಪ್ರತಿಯೊಬ್ಬರು ಅವರವರ ಲಿಮಿಟ್ ಅಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ನಾವು ಅದನ್ನ ಗಮನಿಸಬಹುದು. ಮತ್ತೆ ರೂಲ್ ಆಫ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾರಿಗೂ ಸಹ ಕಾನೂನು ಅಂತಂದ್ರೆ ಇನ್ಜಸ್ಟಿಸ್ ಮಾಡೋದಿಲ್ಲ, ಪ್ರತಿಯೊಬ್ಬರು ಕಾನೂನನ್ನ ಪಾಲನೆ ಮಾಡಲೇಬೇಕು. ಇದೆಲ್ಲ ವಿಷಯಗಳನ್ನ ಇದಕ್ಕೆ ಲಿಂಕ್ ಮಾಡಬಹುದು. India and European Union have concluded negotiation on the India-EU Free Trade Agreement or FTA, with both sides set to formally announce the deal after final legal vetting. ಅಂತಂದ್ರೆ ಭಾರತ ಯುರೋಪಿಯನ್ ಯೂನಿಯನ್ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಗಳನ್ನ ಪೂರ್ಣಗೊಳಿಸ್ತಾ ಇವೆ. ಫೈನಲ್ ಆಗಿ ಒಂದ್ಸಾರಿ ಪರಿಶೀಲನೆ ಮಾಡಿ ಅಧಿಕೃತವಾಗಿ ಒಪ್ಪಂದವನ್ನ ಘೋಷಣೆ ಮಾಡ್ಲಿಕ್ಕಿದ್ದಾರೆ. FTA ಅಂತಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್, reduces or removes tariffs and non-tariff barriers to promote trade in goods, services and investment. FTA's aim to boost export, market access and economic cooperation between partners. ಮುಕ್ತ ವ್ಯಾಪಾರ ಒಪ್ಪಂದ ಅಂತ ಕರೀತೇವೆ. ಏನಿದ್ರ ಉಪಯೋಗ? ಎರಡು ದೇಶಗಳಿಗೆ ಸರಕು, ಸೇವೆ, ಹೂಡಿಕೆಗಳನ್ನ ಉತ್ತೇಜಿಸಲಿಕ್ಕೆ, ವ್ಯಾಪಾರವನ್ನ ಇನ್ನಷ್ಟು ಪ್ರಮೋಟ್ ಮಾಡಲಿಕ್ಕೆ, ಸುಂಕಗಳು ಕಡಿಮೆ ಆಗುತ್ತೆ, ಅಥವಾ ಕೆಲವೊಂದು ವಿಭಾಗಗಳಲ್ಲಿ ಸುಂಕಗಳು ಇರೋದಿಲ್ಲ, ಕಂಪ್ಲೀಟ್ ಆಗಿ ತೆಗೆದು ಹಾಕ್ಬಿಡ್ತಾರೆ. ಹಾಗಾಗಿ ಎರಡು ಪಾಲುದಾರ ದೇಶಗಳ ನಡುವೆ ರಫ್ತಿರಬಹುದು, ಮಾರುಕಟ್ಟೆ ಪ್ರವೇಶ, ಆರ್ಥಿಕ ಸಹಕಾರ, ಇದೆಲ್ಲ ಹೆಚ್ಚುತ್ತಾ ಹೋಗುತ್ತೆ. ಇನ್ನು ಇಂಡಿಯಾ EU FTA ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, EU ಇಸ್ ಅ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಫಾರ್ ಇಂಡಿಯಾ. FTA can enhance manufacturing, services, mobility of professionals, supply chain diversification
ಸಪೋರ್ಟಿಂಗ್ ಜಾಬ್ಸ್ ಗ್ರೋತ್ ಅಂಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಒಪ್ಪಂದದಿಂದಾಗಿ ಎರಡೂ ದೇಶಗಳ ನಡುವೆ ಆರ್ಥಿಕ ಬೆಳವಣಿಗೆಗಂತೂ ಪುಷ್ಟಿ ಸಿಗುತ್ತೆ. ಅದ್ರ ಜೊತೆ ಸಪ್ಲೈ ಚೈನ್, ಪೂರೈಕೆ ಸರಪಳಿ ಅಂತ ಹೇಳ್ತೇವೆ, ಇನ್ನಷ್ಟು ಡೈವರ್ಸಿಫೈ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಸ್ಟ್ರಾಟಜಿಕ್ ಆಗಿ ಪಾರ್ಟ್ನರ್ಶಿಪ್ಗೆ ಒಂದು ಒಳ್ಳೆಯ ಬಲ ಬರುತ್ತೆ ಅಂತ ಹೇಳ್ಬೋದು. ಇನ್ನು ನಿಮ್ಗೆ ಗೊತ್ತಿದೆ, ಇಂಡಿಯಾ ಸೆಲೆಬ್ರೇಟೆಡ್ ಇಟ್ಸ್ 77th ರಿಪಬ್ಲಿಕ್ ಡೇ ಆನ್ ಕರ್ತವ್ಯ ಪಥ್, ದ ಗ್ರ್ಯಾಂಡ್ ಸೆರೆಮನಿ ಲೆಡ್ ಬೈ ದ್ರೌಪದಿ ಮುರ್ಮು, showcasing military strength, cultural diversity and national heritage. 77ನೇ ಗಣರಾಜ್ಯೋತ್ಸವವನ್ನ ಕರ್ತವ್ಯ ಪಥದಲ್ಲಿ ವೈಭವದಿಂದ ಆಚರಿಸಿದ್ದೇವೆ. ನಿನ್ನೆ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರ ನೇತೃತ್ವದಲ್ಲಿ ಈ ಸಮಾರಂಭ ನಡೆದಿದೆ. ಮಿಲಿಟರಿ ಸಾಮರ್ಥ್ಯ ಇರಬಹುದು, ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆ, ರಾಷ್ಟ್ರೀಯ ಪರಂಪರೆಯನ್ನು ಜಗತ್ತಿಗೆ ಪ್ರದರ್ಶಿಸಿದ್ದೇವೆ. ಕರ್ತವ್ಯ ಪಥ್, ರಿಪಬ್ಲಿಕ್ ಡೇ. ಕರ್ತವ್ಯ ಪಥ್ ಅಂತಂದ್ರೆ ಯಾಕೆ ಆತರ ಹೆಸರಿಟ್ಟಿದ್ದಾರೆ ಹೇಳಿ, ಗೊತ್ತಿದೆ ಅಲ್ವಾ? ಶಿಫ್ಟ್ ಫ್ರಮ್ ಕಲೋನಿಯಲ್ ಲೆಗಸಿ, ಸಿಟಿಜನ್ ಸೆಂಟ್ರಿಕ್ ಗವರ್ನೆನ್ಸ್ ಅಂಡ್ ಡ್ಯೂಟಿ. ಕರ್ತವ್ಯ ಅಂತಂದ್ರೆ ಡ್ಯೂಟಿ ಕಡೆ ನಾವು ಹೆಚ್ಚು ಮುಖ ಮಾಡ್ತೇವೆ. ಮೊದಲು ರಾಜ್ಪಥ್ ಅಂತ ಹೇಳ್ತಿದ್ರು, ಅಂತಂದ್ರೆ ಅವಾಗ ಅದು ಕಲೋನಿಯಲ್ ಲೆಗಸಿ, ಬ್ರಿಟಿಷರ ಕಾಲದಿಂದ ನಾವು ಅವರ ವಸಾಹತುಗಳು ಅನ್ನೋ ರೀತಿ ನಡ್ಸ್ಕೊಂಡು ಬರ್ತಿದ್ರಲ್ವಾ, ಆ ಒಂದು ಮೆಂಟಾಲಿಟಿಯಿಂದ ಶಿಫ್ಟ್ ಆಗಿ ಸಿಟಿಜನ್ ಸೆಂಟ್ರಿಕ್ ಗವರ್ನೆನ್ಸ್ ಕಡೆ ಮುಖ ಮಾಡಲಿಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ. ರಿಪಬ್ಲಿಕ್ ಡೇ ಮಾರ್ಕ್ಸ್ ದಿ ಅಡಾಪ್ಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ 26 ಜನವರಿ, ನಿಮ್ಗೆ ಗೊತ್ತಿದೆ. 1950 highlights the constitutional values and unity in diversity. ಸಿವಿಲ್ ಮಿಲಿಟರಿ ಕಲ್ಚರಲ್ ಇಂಟಿಗ್ರೇಷನ್. ಪರೇಡ್ ಮಾಡ್ತಾರೆ, ಪರೇಡ್ ಅಲ್ಲಿ ಸಿವಿಲ್ ಇರ್ಬೋದು, ಮಿಲಿಟರಿ ಹಾರ್ಮನಿ, ಮತ್ತೆ ಬೇರೆ ಬೇರೆ ಇಂಡಿಜಿನಸ್ ಕೆಪಾಬಿಲಿಟಿಗಳು, ಸ್ಟೇಟ್ ಟ್ಯಾಬ್ಲೋ ಅಲ್ವಾ, ಅದನ್ನ ನೀವು ನೋಡಿರಬಹುದು ನಿನ್ನೆ ನ್ಯೂಸ್ ಅಲ್ಲಿ. ಆರ್ಟಿಸ್ಟ್ಗಳು, ಥೀಮ್ಸು ತುಂಬಾ ಡಿಸ್ಪ್ಲೇ ಆಗಿದೆ. ತುಂಬಾ ಚೆನ್ನಾಗಿ ದೇಶದ ಪರಂಪರೆಯನ್ನ, ಸಂಸ್ಕೃತಿಯನ್ನ, ವೈವಿಧ್ಯತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ನ್ಯಾಷನಲ್ ಇಂಟಿಗ್ರೇಷನ್ಗೆ ಸಾಫ್ಟ್ ಪವರ್ ಮತ್ತೆ ಡೆಮೋಕ್ರೆಟಿಕ್ ಎಥೋಸ್ಗಳನ್ನ ಇದು ಎಲ್ಲ ಕಡೆ ಬಿಂಬಿಸ್ತಾ ಹೋಗುತ್ತೆ. ಇನ್ನು ದ ಯುನೈಟೆಡ್ ಸ್ಟೇಟ್ಸ್ ಹ್ಯಾಸ್ ಡಿಸೈಡೆಡ್ ಟು ಎಕ್ಸಿಟ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ರೈಸಿಂಗ್ ಕ್ವಶನ್ಸ್ ಅಬೌಟ್ ದಿ ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ಸೋಲಾರ್ ಕೋಆಪರೇಷನ್ ಅಂಡ್ ಇಂಡಿಯಾಸ್ ಲೀಡರ್ಶಿಪ್ ಇನ್ ದಿ ಅಲಯನ್ಸ್. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ IS ಇಂದ ಹೊರಗೆ ಬರಲಿಕ್ಕೆ ಅಮೆರಿಕ ನಿರ್ಧರಿಸ್ತಾ ಇದೆ. ಜಾಗತಿಕ ಸೌರ ಸಹಕಾರ ಒಕ್ಕೂಟದಲ್ಲಿ ಭಾರತದ ನಾಯಕತ್ವ ಇರುವಂತಹ ಒಂದು ಒಕ್ಕೂಟ ಇದು. ಇದ್ರ ಕುರಿತಾಗಿ ಕೆಲವೊಂದು ಚರ್ಚೆಗಳು ನಡೀತಾ ಇದೆ. ಏನು ISA ಅಂತಂದ್ರೆ, ಇಂಡಿಯಾದ ರೋಲ್ ಏನು ಅದರಲ್ಲಿ ಅಂತ ನೋಡೋದಾದ್ರೆ, ISA ವಾಸ್ ಲಾಂಚ್ಡ್ ಇನ್ 2015, ಹೆಡ್ ಕ್ವಾರ್ಟರ್ಡ್ ಇನ್ ಗುರುಗ್ರಾಮ್, ಇಂಡಿಯಾ. ಭಾರತದಲ್ಲಿ ಗುರುಗ್ರಾಮದಲ್ಲಿ ಇದೆ ಹೆಡ್ ಕ್ವಾರ್ಟರ್, ವಿತ್ ದಿ ಏಮ್ ಆಫ್ ಪ್ರಮೋಟಿಂಗ್ ಸೋಲಾರ್ ಎನರ್ಜಿ ಅಡಾಪ್ಷನ್ ಇನ್ ಡೆವಲಪಿಂಗ್ ಅಂಡ್ ಟ್ರಾಪಿಕಲ್ ಕಂಟ್ರೀಸ್, ಸ್ಕೀಮ್ ಆಫ್ ಪ್ಲಾಟ್ಫಾರ್ಮ್ ಫಾರ್ ಕ್ಲೈಮೇಟ್ ಡಿಪ್ಲೊಮಸಿ ಅಂಡ್ ಸೌತ್ ಕೋಆಪರೇಷನ್, ಲೆಡ್ ಪ್ರೈಮರ್ಲಿ ಬೈ ಇಂಡಿಯಾ ಅಂಡ್ ಫ್ರಾನ್ಸ್. ಭಾರತ ಮತ್ತೆ ಫ್ರಾನ್ಸ್ ನೇತೃತ್ವವನ್ನು ವಹಿಸಿಕೊಂಡಿದೆ ಇದರಲ್ಲಿ. ದಕ್ಷಿಣ ಅಂತಂದ್ರೆ ಯಾವ ದಕ್ಷಿಣ ಇದು? ಸೌತ್. ಮುಖ್ಯವಾಗಿ ಇಲ್ಲಿ ಗ್ಲೋಬಲ್ ಸೌತ್ ಕಂಟ್ರೀಸ್ಗಳು ಸಹ ಬರುತ್ತೆ. ಇದಾದ ನಂತರ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳು, ಆಲ್ರೆಡಿ ಅಭಿವೃದ್ಧಿ ಹೊಂದದೇ ಇರುವ ದೇಶಗಳು, ಇದೆಲ್ಲ ನಾವು ನೋಡಬಹುದು. ಹಾಗಾಗಿ ಇದರ ಹೆಡ್ ಕ್ವಾರ್ಟರ್ ಇರೋದು ಗುರುಗ್ರಾಮದಲ್ಲಿ, ನೆನಪಿರಲಿ. US ಇದರಿಂದ ಹೊರಗಡೆ ಹೋಗಿದೆ ಈ ಒಂದು ಅಲಯನ್ಸ್ ಇಂದ. ಅದರಿಂದ ಏನಾಗುತ್ತೆ ಇಂಪ್ಯಾಕ್ಟ್ ಅಂತ ನೋಡೋದಾದ್ರೆ, US ಕಾಂಟ್ರಿಬ್ಯೂಟೆಡ್ ಓನ್ಲಿ ಅ ಸ್ಮಾಲ್ ಶೇರ್ ಆಫ್ ISA ಫಂಡಿಂಗ್. US ಇಂದ ಜಾಸ್ತಿ ಏನು ಫಂಡಿಂಗ್ ಬರ್ತಾ ಇರಲಿಲ್ಲ ನಮ್ಗೆ, ತುಂಬಾ 1% ಅಥವಾ ನಿಯರ್ಲಿ 1% ಅಂತ ಹೇಳ್ಬಹುದು ಟೋಟಲ್ ಆಗಿ. ಹಾಗಾಗಿ US ಹೊರಗಡೆ ಹೋಗಿರೋದ್ರಿಂದ ಫಂಕ್ಷನಿಂಗ್ ಎಲ್ಲ ಮೊದಲಿನ ತರನೇ ನಡೆಯುತ್ತೆ. ಅಲಯನ್ಸ್ ಫಂಕ್ಷನಿಂಗ್ ವಿಲ್ ಕಂಟಿನ್ಯೂ. ಹವೆವರ್ ದ ಎಕ್ಸಿಟ್ ಮೇ ಸ್ಲೋ ಇನ್ವೆಸ್ಟ್ಮೆಂಟ್ ಅಂಡ್ ಫಿನಾನ್ಸಿಂಗ್ ಇನ್ ಪುವರ್ ಕಂಟ್ರೀಸ್, ಎಸ್ಪೆಷಲಿ ಆಫ್ರಿಕಾ. ಆದ್ರೆ ಏನಾಗಬಹುದು, ಕೆಲವೊಂದು ಬಡ ರಾಷ್ಟ್ರಗಳಲ್ಲಿ ಅಮೆರಿಕ ಎಲ್ಲೆಲ್ಲಿ ಹೂಡಿಕೆ ಮಾಡ್ತಾ ಇತ್ತೋ ಅಲ್ಲಿ ಹಣಕಾಸಿನ ನೆರವು ಸಿಗುವುದು ಬಹಳ ಒಂದು ಹಂತಕ್ಕೆ ಏನಾಗಬಹುದು, ನಿಧಾನ ಆಗಬಹುದು ಅಂತ ಹೇಳ್ಬೋದು. ಅಂಡ್ ಇನ್ಕ್ರೀಸ್ ಇಂಡಿಯಾಸ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊವೈಡ್ ಲೀಡರ್ಶಿಪ್, ಟೆಕ್ನಾಲಜಿ ಸಪೋರ್ಟ್ ಅಂಡ್ ಕಾನ್ಫಿಡೆನ್ಸ್ ಟು ಲೆಂಡರ್ಸ್. ಅದರ ಜೊತೆ ಈಗ ಭಾರತ ನಾಯಕತ್ವವನ್ನು ಇನ್ನಷ್ಟು ಚೆನ್ನಾಗಿ ನಿಭಾಯಿಸಬೇಕಾಗತ್ತೆ. ಸಾಲ ಕೊಡೋರು ಅಥವಾ ಲೆಂಡರ್ಸ್ ಇರ್ತಾರಲ್ವಾ, ಅವರಿಗೆ ಆತ್ಮವಿಶ್ವಾಸ ಮೂಡಿಸಲಿಕ್ಕೆ, ಟೆಕ್ನಾಲಜಿಕಲ್ ಸಪೋರ್ಟ್, ತಾಂತ್ರಿಕ ಬೆಂಬಲ ಕೊಡ್ಲಿಕ್ಕೆ ಭಾರತ ಇನ್ನಷ್ಟು ಚೆನ್ನಾಗಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಪ್ರಮುಖವಾದ ವಿಚಾರಗಳು. ಈ ವಾರ ಶುಕ್ರವಾರ ಹಿಂದೂ ಅನಾಲಿಸಿಸ್ ಸ್ಟಾಪ್ ಆಗುತ್ತೆ, ಅಂತಂದ್ರೆ ಈ ಚಾನಲ್ ಸ್ಟಾಪ್ ಆಗುತ್ತೆ, ನನ್ನ ಅವಧಿ ಇಲ್ಲಿ ಮುಗಿಯುತ್ತೆ. ಹಾಗೆ ಅದಾದ ನಂತರ ನಾನು ಮುಂದಿನ ದಿನಗಳಲ್ಲಿ UPSC ಮೈಂಡ್ ಗೇಮ್ ಚಾನಲ್ ಅಲ್ಲಿ ಆದಾಗ ಎಡಿಟೋರಿಯಲ್ ಅನಾಲಿಸಿಸ್ ಅನ್ನು ಹಾಕ್ತಾ ಇರ್ತೇನೆ, ನೀವು ಅಲ್ಲಿ ನೋಡಬಹುದು. ಇವತ್ತು ಸಹ ಬೆಳಿಗ್ಗೆ ಒಂದು ಎಡಿಟೋರಿಯಲ್ ಬಗ್ಗೆ ಮತ್ತೆ ಅದರಲ್ಲಿರೋ ಇಂಗ್ಲಿಷ್ ವರ್ಡ್ಸ್ಗಳ ಬಗ್ಗೆ ಬೆಳಿಗ್ಗೆ ಒಂದು ಸೆಷನ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಬಹುದು. ನಿಮ್ಗೆ ಬಿಟ್ಟ ವಿಚಾರ. ಹಾಗಾಗಿ ಈ ವಾರದ ಶುಕ್ರವಾರದ ತನಕ ಹಿಂದೂ ಅನಾಲಿಸಿಸ್ ಮುಂದುವರಿಯುತ್ತೆ. ಆಮೇಲೆ
ಇಲ್ಲಿ ನನ್ನ ಒಂದು ಅವಧಿ ಮುಗಿಯೋದ್ರಿಂದ ಮತ್ತೆ ಬೇರೆ ಚಾನಲ್ನಲ್ಲಿ UPSC ಮೈಂಡ್ ಗೇಮ್ ಚಾನಲಲ್ಲಿ ಕಂಟಿನ್ಯೂ ಆದರೆ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇದು ಪಾಂಚಜನ್ಯ IAS.